ಹಾಯ್, ಗುಡ್ ಈವ್ನಿಂಗ್. ತುಂಬ ಜನಕ್ಕೆ ಒಂದು ಡೌಟ್ಸ್ ಇರುತ್ತೆ, ಯಾಕೆ ಹರ್ಬಲೈಫ್ ಪ್ರಾಡಕ್ಟ್ಸ್ಗಳು ಯಾಕೆ ಆನ್ಲೈನಲ್ಲಿ ತೊಗೋಬಾರ್ದು ಅಂತ ಎಲ್ಲ ಕಡೆ ಹೇಳ್ತಾರೆ, ಮತ್ತು ಯಾಕೆ ಇದು ಲೋಕಲ್ ಸ್ಟೋರ್ಗಳಿಗೆ ಸಿಗೋದಿಲ್ಲ, ಸಿಕ್ಕಿದ್ರೆ ನಿಮ್ಮ ಕಮಿಷನ್ ಏನಾದ್ರೂ ವರ್ಕೌಟ್ ಆಗೋದಿಲ್ಲ ಅಂತನಾ, ಅಥವಾ ತೊಗೋಬಾರ್ದು ಅಂತ ಫಸ್ಟ್ ಆಫ್ ಆಲ್ ಅಂಥದ್ದು ಏನು ಸ್ಪೆಷಲ್ ಇದೆ? ಇದು ಎಲ್ಲ ಪ್ರಾಡಕ್ಟ್ಸ್ಗಳು ಎಲ್ಲ ಆಫ್ಲೈನ್ ಆನ್ಲೈನ್ ಎಲ್ಲ ಕಡೆ ಸಿಗಬೇಕಾದ್ರೆ ಇದು ಯಾಕೆ ತೊಗೋಬಾರ್ದು? ಮತ್ತು ಕೆಲವು ಕಡೆ ಇದು ಆನ್ಲೈನ್ ಕೂಡ ಇದೆ, ಹಾಗಿದ್ರೆ ಅದೇನದು? ಈ ಥರ ಡೌಟ್ಸು ನನಗೂ ಇತ್ತು ಒಂದು ಸಾಪನ ಟೈಮ್, ನಿಮಗೂ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದ್ರ ಬಗ್ಗೆ ನನಗನ್ಸಿದ್ದು ಮತ್ತು ರಿಯಾಲಿಟಿ ಏನಿದೆಯೋ ಅದನ್ನು ನಿಮ್ಗೆ ಹೇಳ್ತೀನಿ. ಮತ್ತು ಈ ಥರ ಡೌಟ್ಸ್ ಯಾರಿಗಿದೆಯೋ ಅವ್ರಿಗೆಲ್ಲ ಶೇರ್ ಮಾಡಿ. ಆ್ಯಕ್ಚುಲಿ ಇದು ತುಂಬ 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 ಇಂಪಾರ್ಟೆಂಟ್ ಥಿಂಗ್, ಯಾಕಂದರೆ ತಿನ್ನೋ ಪ್ರಾಡಕ್ಟ್ಸ್ ಅಲ್ವಾ. ಸೊ ಹಾಗಾಗಿ ಇದನ್ನ ಪೂರ್ತಿಯಾಗಿ ನೋಡಿ, ಒಂದಷ್ಟು ನಾಲೆಜ್ ನಿಮಗೆ ಗೇನ್ ಆಗ್ಬೋದು ನನಗಾಗಿರೋ ಹಾಗೆ. ಶುರು ಮಾಡೋಕ್ಕಿಂತ ಮುಂಚೆ ನ್ಯೂ ಬ್ಯಾಚ್ ಶುರುವಾಗಿದೆ. ಹೊಸ ವರ್ಷದ ರೆಸೊಲ್ಯೂಷನ್ ತುಂಬ ಜನ ತೊಗೊಂಡು ವರ್ಷ ಕಳೀತಾನೆ ಇರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಮಾತ್ರ ಯಾರೂ ಆಗೋದಿಲ್ಲ, ಸುಮ್ಮನೆ ಪಾರ್ಟಿ ಗಿಟಿ ಅರೇಂಜ್ ಮಾಡ್ಕೊಂಡು ಬರ್ತಾರೆ. ಅಂಥವ್ರಿಗೆ ಈ ಸಲ ನಿಯತ್ತಾಗಿ ಮಾಡ್ತೀನಿ, ರಿಯಲ್ ಆಗಿ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋರಿಗೆ ಹೊಸ ಬ್ಯಾಚ್ ಶುರುವಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕಡೆನೂ ಇದೆ. ನಿಮಗೆ ಇಂಟ್ರೆಸ್ಟೆಡ್ ಆಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕಾಗಿರೋಂಥ ವಿಷಯ, ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಒಂದು ಪ್ಯೂರ್ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್. ಇಟ್ಸ್ ಅ ನ್ಯೂಟ್ರಿಷನ್ ಫುಡ್, ಮೀಲ್ ರಿಪ್ಲೇಸ್ಮೆಂಟ್ ಫುಡ್. ನೆನ್ಪಿಟ್ಕೊಳ್ಳಿ, ಫುಡ್, ನಾಟ್ ಮೆಡಿಸನ್. ಈ ಒಂದು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಏನು ಇಂಡಿಯಾಗೆ ಬಂದು 1999ನೇ ಇಸ್ವಿನಲ್ಲಿ ಇಂಡಿಯಾಗೆ ಬಂದಿದ್ದು, 25 ವರ್ಷ ಕಂಪ್ಲೀಟ್ ಆಗಿ 26ನೇ ವರ್ಷ ಇನ್ನೊಂದು ಐ ಥಿಂಕ್ ಆಗೋಗಿರ್ಬೇಕು ಅನ್ಸುತ್ತೆ. ನವೆಂಬರ್ ಟೈಮಲ್ಲಿ, ಇದೇ ಟೈಮಲ್ಲೇ ಬಂದಿದ್ದು 99ರಲ್ಲಿ. 26 ವರ್ಷ ಶುರುವಾಗಿದೆ. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳು ಯಾಕೆ ಆನ್ಲೈನ್ ಸಿಗಲ್ಲ ಅಂತೇಳಿದ್ರೆ ಸಿಂಪಲ್, ಇದು IDSA ಮೆಂಬರ್, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ಶಿಪ್ನ ತೊಗೊಂಡಿರುವಂತಹ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್. ಯಾಕೆ? ಒಂದು, ಇದು ತಾನು ಯೂಸ್ ಮಾಡಿ ತನಗೆ ಚೆನ್ನಾಗಿ ಅನಿಸಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಸಿ ಇನ್ನೊಬ್ಬರಿಗೆ ಕೊಡುವಂತಹ ಒಂದು ಸಿಸ್ಟಮ್. ಇದು ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ಕಂಪ್ನಿಯಿಂದ ಡೈರೆಕ್ಟ್ ನಿಮಗೆ ಸಿಗುವಂಥದ್ದು. ಇದ್ರ ಮಧ್ಯೆ ನಿಮಗೆ ಮಾರ್ಕೆಟಿಂಗು, ರಿಟೈಲರು, ಶಾಪರು, ಹೋಲ್ಸೇಲು, ಆಮೇಲೆ ಅಂಗಡಿಯಿಂದ ಇನ್ನೊಂದು ಕಡೆಗೆ ಬರುತ್ತಲ್ಲ ಅದು, ಆ ಥರ ಸಿಸ್ಟಮೆಟಿಕ್ ಇಲ್ಲ. ಬೇರೆ ಕಡೆಗೆ ಪ್ರಾಡಕ್ಟ್ಸ್, ಉದಾಹರಣೆಗೆ ಮೈಕ್ ಅಂತ ಅಂದ್ಕೊಳ್ಳಿ. ಈ ಮೈಕ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಬೇರೆ ಇರುತ್ತೆ, 100 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ 100 ರೂಪಾಯಿ MRP ಬಂದು 250 ರೂಪಾಯಿ ಇರುತ್ತೆ. ಆ 100 ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಅದು ಹೊರಗಡೆ ಬರೋಷ್ಟಕ್ಕೆ, ಅಂದರೆ ನಿಮಗೆ ಮಾರ್ಕೆಟಿಂದ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ನಿಮ್ಗೆ ಹೊರಗಡೆ ಡಿಸ್ಪ್ಯಾಚ್ ಆಗುವಂಥ ಟೈಮ್ಗೆ ಇದ್ರ ಕಾಸ್ಟ್ 150 ರೂಪಾಯಿ ಆಗಿರುತ್ತೆ. ಅಲ್ಲಿಂದ ಹೋಲ್ಸೇಲರ್ಗೆ ಅಂದರೆ 180 ರೂಪಾಯಿ, ಅವನೊಂದು 30 ರೂಪಾಯಿ ಇಟ್ಕೊಳ್ತಾನೆ. ಅಲ್ಲಿಂದ ರಿಟೇಲರ್ಗೆ ಅಂದರೆ ಲೋಕಲ್ ಶಾಪ್ಸ್ಗಳಿಗೆ ಏನಿದೆಯೋ ಅಥವಾ ಆನ್ಲೈನ್ ಶಾಪ್ಸ್ಗಳು ಏನಿದೆಯೋ ಅಲ್ಲಿಗೆ ಒಂದು 200 ರೂಪಾಯಿ ಸೇಲ್ ಆಗುತ್ತೆ. ನಮ್ಮ ಮನೆ ಅಕ್ಕಪಕ್ಕ ಇರುವಂಥ ಅಂಗಡಿಗೆ ಬರೋಷ್ಟಕ್ಕೆ ಇದು MRP 250 ರೂಪಾಯಿ, ಅದ್ರ ಮೇಲೆ ಏನು ಬರ್ದಿರುತ್ತೋ ಆ ಕಾಸ್ಟಿಗೆ ಅದು ರೆಡಿ ಇರುತ್ತೆ. ಅಂಗಡಿಯವನಿಗೂ ಒಂದು 20 ರೂಪಾಯಿ, 30 ರೂಪಾಯಿ ಅಥವಾ ಒಂದು 50 ರೂಪಾಯಿವರೆಗೂ ಸಿಗಬಹುದು. ಇದು ಆ್ಯಕ್ಚುಲಿ ರಿಯಾಲಿಟಿ. ಹೇಗೆ ನಾವು ಈಗ ಒಂದು ಕಾರ್ ತೊಗೊಳ್ಬೇಕಾದ್ರೆ ಕಂಪ್ನಿಗೆ ಆ್ಯಕ್ಚುಲಿ 40,000 ರೂಪಾಯಿ ಅಷ್ಟೇ ಪ್ರಾಫಿಟ್ ಬರೋದು ಒಂದು ಕಾರ್, ಒಂದು ಆ್ಯಾವ್ರೇಜಾಗಿ ಆನ್ ಆ್ಯಾವ್ರೇಜಾಗಿ ತೊಗೊಂಡ್ರೆ. ಬಟ್ ಅದಕ್ಕೆ ಆ ಟ್ಯಾಕ್ಸು, ಈ ಟ್ಯಾಕ್ಸು, ಇದು ಎಲ್ಲ ಹಾಕಿ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 9 ಲಕ್ಷ ರೂಪಾಯಿ ಇದ್ದರೆ ಕಾರಿನ ಬೆಲೆ, ಅದು ನಮ್ಮ ಕೈಗೆ ಬರೋಷ್ಟಕ್ಕೆ ಅದೇ ಕಾರು 15 ಲಕ್ಷ ರೂಪಾಯಿಗೆ ಹೋಗಿರುತ್ತೆ. ಇದು ಏನು ಅಂತ ಎಲ್ಲರೂ ಗೊತ್ತಿರುತ್ತೆ. ಹೀಗಾಗಬಾರ್ದು. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ಅಷ್ಟು ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತಾರೆ, ಅಷ್ಟು ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ಗಳಾಗಿರಲಿ, ಅಷ್ಟು ಟೆಕ್ನಿಷಿಯನ್ಸ್ಗಳಾಗಿರಲಿ, ಅದರಿಂದ ಇರುವಂಥ ಸ್ಟಾಫ್ಗಳಾಗಿರಲಿ, ಅಥವಾ ಏನು ಸೈಂಟಿಸ್ಟ್ ಅಡ್ವೈಸರಿ ಬೋರ್ಡ್ಗಳಿದೆಯೋ ಅಥವಾ ಮೆಡಿಸಿನ್ ಅಡ್ವೈಸರಿ ಬೋರ್ಡ್ ಇದೆ, ತುಂಬ ಎಕ್ಸ್ಪೆನ್ಸಿವ್. ಇವೆಲ್ಲ ಮೇಂಟೈನ್ ಮಾಡಿ ತುಂಬ ಹ್ಯೂಜು. ಅದಕ್ಕೆ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಆಲ್ರೆಡಿ ಕಾಸ್ಟ್ಲಿ ಇರುತ್ತೆ. ಇದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್, ಹೋಲ್ಸೇಲ್, ರಿಟೇಲ್, ಆನ್ಲೈನ್, ಆಫ್ಲೈನ್ ಅಥವಾ ಡಿಸ್ಪ್ಯಾಚ್, ಹೀಗೆ ಇದೆಲ್ಲ ಆ್ಯಡ್ ಮಾಡ್ತಾ ಬಂದರೆ ಇದರದ್ದು ಬೆಲೆ 100 ರೂಪಾಯಿ ಇರುವಂಥ ಪ್ರಾಡಕ್ಟ್ಸ್ದು ಬೆಲೆ 1000 ರೂಪಾಯಿ ಆಗೋಗಿರುತ್ತೆ. ಇದು ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನ ರೆಕಮೆಂಡ್ ಮಾಡೋದಕ್ಕಾಗಲ್ಲ. ಆಬ್ವಿಯಸ್ಲಿ ಆಲ್ರೆಡಿ ಅದು ಕಾಸ್ಟ್ಲಿನೇ. ತುಂಬ ಜನ ಹೇಳ್ತಾರೆ ಅದೂ ಕಾಸ್ಟ್ಲಿನೇ ಅಲ್ವಾ ಅಂತ ಹೇಳ್ತಾರೆ. ಹೌದು, ಖಂಡಿತ ಕಾಸ್ಟ್ಲಿನೇ. ಈಗಿರುವಂತಹ ಟೈಮ್ನಲ್ಲಿ ನಮ್ಮ ಬಾಡಿಗೆ ಬೇಕಾದ ಸಫಿಷಿಯೆಂಟ್ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ಸಿಗ್ತಾ ಇಲ್ಲ. ಎಲ್ಲನೂ ಕೂಡ ನಾವು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ. ಮೊದಲೆಲ್ಲ ಒಳ್ಳೆ ಊಟ ಸಿಕ್ಬಿಟ್ರೆ ನಮ್ಮ ಬಾಡಿಗೆ ಏನು ಬೇಕೋ ಅದೆಲ್ಲ ಸಿಗ್ಬಿಡ್ತಿತ್ತು, ನಮ್ಮ ಕಾಯಿಲೆಗೆ ಹೋಗೋವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಬಟ್ ಈಗ ಅನ್ಫಾರ್ಚುನೇಟ್ಲಿ ನಾವು ತಿನ್ನೋಂಥ ಫುಡ್ನಲ್ಲಿ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇಲ್ಲ. ನಾವು ಮೆಡಿಸಿನ್ ಮೇಲೆ ಅಥವಾ ಹಾಸ್ಪಿಟಲಿಟಿ ಮೇಲೆ ಡಿಪೆಂಡ್ ಆಗಲೇಬೇಕಾಗೋ ಸಿಚುವೇಶನ್ಗೆ ಬಂದುಬಿಟ್ಟಿದ್ದೀವಿ. ನೀವು ಅವೆಲ್ಲ ಕಂಪೇರ್ ಮಾಡಿಬಿಟ್ರೆ, ಅಷ್ಟೆಲ್ಲ ಸೇವಿಂಗ್ಸ್ ಮಾಡಿ ನಾವು ಸ್ಟ್ರೆಸ್ ಎಲ್ಲ ಮಾಡ್ಕೊಂಡು ನಿದ್ದೆಗೆಟ್ಟು
ನೈಟ್ ಡ್ಯೂಟಿ, ಡೇ ಡ್ಯೂಟಿ, ಸೆಕೆಂಡ್ ಶಿಫ್ಟ್, ಫಸ್ಟ್ ಶಿಫ್ಟ್ ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡೆಲ್ಲ ತೊಗೊಂಬಂದ್ಬಿಟ್ಟು ಇನ್ಶೂರೆನ್ಸ್ಗಳ ಮೇಲೆ ಅಥವಾ ಹಾಸ್ಪಿಟಲ್ಗಳ ಮೇಲೆ ಅಥವಾ ನಮ್ಮ ದೇಹದ ಮೇಲೆ ಅಥವಾ ಟೈಮ್ ಮೇಲೆ ಅಥವಾ ಆಟೋದು ಕ್ಯಾಬು, ಮೆಡಿಸನ್ನು, ಹಾಲು, ಮೊಟ್ಟೆ, ಮೊಸರು, ನಮಗೊಬ್ಬರು ಹೆಲ್ಪರು, ಇದೆಲ್ಲ ನೀವು ಕಂಪೇರ್ ಮಾಡಿಬಿಟ್ರೆ ಇದು ವೆರಿ 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 ಚೀಪ್ ಪ್ರಾಡಕ್ಟ್ಸ್. ತುಂಬ ಕಡಿಮೆ ಬೆಲೆ, ಆ್ಯಕ್ಚುಲಿ ಬೆಸ್ಟ್. ಇಷ್ಟು ನ್ಯೂಟ್ರಿಷನ್ ನೀವು ಹೊರಗಡೆ ತೊಗೊಳ್ಬೇಕಂದ್ರೆ ಇಟ್ಸ್ ಹ್ಯೂಜ್. ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ರೇಟ್ ತುಂಬ ಜಾಸ್ತಿ ಇದೆ. ಒಂದು ಬಯೋಟಿನ್ ಕ್ಯಾಪ್ಸುಲ್ ನೀವು ತೊಗೊಳ್ತಾರೆ ತುಂಬ ರೇಟ್ ಜಾಸ್ತಿ ಇದೆ. ಅಫ್ಕೋರ್ಸ್ ಒಂದು ವಿಟಮಿನ್ ಸಿ ಟ್ಯಾಬ್ಲೆಟ್ ತೊಗೊಳ್ಳೋದು ತುಂಬ ಕಾಸ್ಟ್ ಜಾಸ್ತಿ ಇದೆ. ಅಂಥದ್ರಲ್ಲಿ ನಮ್ಮ ಬಾಡಿ ಈಸಿಯಾಗಿ ಡೈಜೆಸ್ಟೇಬಲ್ ಆಗೋ ಥರ ಒಂದು ಜ್ಯೂಸ್ ಫಾರ್ಮೆಟಲ್ಲಿ ಪೌಡ್ರಾಗಿ ನಮ್ಮ ಮನೆಗೆ ಇದು ಈಸಿಯಾಗಿ ಸೇಫೆಸ್ಟ್ ಮೆಥಡ್ನಲ್ಲಿ ಒಳ್ಳೆ ರೀತಿ ಪ್ಯಾಕೇಜಿಂಗ್ನಲ್ಲಿ ಸಿಕ್ಕಿ ಇದನ್ನು ಯೂಸ್ ಮಾಡೋದು ಹೇಗೆ, ಪರ್ಸನಲೈಸ್ ಮಾಡೋದು ಹೇಗೆ ಅಂತೇಳಿ ಕೋಚ್ ಹೇಳ್ಕೊಂಡು ಕೊಡುವಂಥ ಒಂದು ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ನೀವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಇದು ಇದಕ್ಕೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಸೆಕೆಂಡ್, ಇದು ಯಾಕೆ ಅಂಗಡಿಗಳಲ್ಲಿ ಹೌದು ಆಯಿತು ರೇಟೆಲ್ಲ ಕಮ್ಮಿ ಮಾಡಿ ಅಂಗಡಿಗೆ ಕೊಡ್ಬೋದಲ್ವ, ಪರವಾಗಿಲ್ವಾ ಅಂತ ಅನ್ಬಹುದು. ಸೊ ಇದು ಹೆಂಗಂದ್ರೆ ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ಬರಲ್ಲ. ನಾನು ಕೂಡ 2012ರಲ್ಲಿ ಫಸ್ಟ್ ಶೇಕ್ನ ನಾನು ತೊಗೊಂಡಿದ್ದು. ಆಗ ತೊಗೊಂಡಿದ್ದಾಗ ಒಂದು ಬ್ಲೈಂಡಾಗೆ ತೊಗೊಂಡಿದ್ದು. ನನಗೆ ಕೊಟ್ಟೋವಂಥವ್ರು ಆ್ಯಕ್ಚುಲಿ ಕ್ಲಬ್ಬಲ್ಲೇ ಕೊಟ್ಟರು, ಬಟ್ ನನಗೆ ಅವಾಗ ಅದೇನು ತೊಗೋಬೇಕು ಹೆಂಗೋ ಅವರು ನಂಗೆ ಸರಿಯಾಗಿ ಗೈಡ್ಲೈನ್ಸ್ ಕೊಟ್ಟಿಲ್ಲ. ನಾನು ಅದನ್ನು ಕೇಳೋಕ್ಕೂ ಹೋಗಲಿಲ್ಲ, ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟೆ. ಬಹುಶಃ ನನಗೆ ಅವ್ರು ಪ್ರಾಪರಾಗಿ ಅವತ್ತೇ ನಾನು ಕೋಚ್ ಮಾಡಿ ತಿದ್ದಿ ನೀಟಾಗಿ ಮಾಡಿದರೆ ನನ್ನ ಹರ್ಬಲ್ ಲೈಫ್ ಬಂದು ತುಂಬ ವರ್ಷಗಳೇ ಹೋಗಿರ್ತಿತ್ತು. ಆಲ್ಮೋಸ್ಟ್ 13 ವರ್ಷ ಆಗಿಬಿಡ್ತಿತ್ತೇನು. ಅದಾದಮೇಲೆ 2014 ನಂಗೆ ಸ್ವಲ್ಪ ಚೆನ್ನಾಗಿ ಪ್ರಾಪರಾಗಿ ಸಿಕ್ತು ಸಿಸ್ಟಮ್. ಬಟ್ ನನಗೆ ನೆಗ್ಲೆಕ್ಟ್ ಮಾಡಿದೆ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅವಾಗ ಇಗ್ನೋರ್ ಮಾಡಿ ಬಿಟ್ಬಿಟ್ಟೆ. ಆಮೇಲೆ 2018ರಲ್ಲಿ ನಾನೇ ಹುಡ್ಕೊಂಡು ಹೋಗಿದ್ದು. ಯಾಕೆ ಅದ್ರದ್ದು ವ್ಯಾಲ್ಯೂ ನನಗೆ ಗೊತ್ತಿತ್ತು, ಬಟ್ ನನಗೆ ಅವಶ್ಯಕತೆ ಇತ್ತಾ ಇಲ್ವಾ ಅದು ಮ್ಯಾಟ್ರ್ ಆಗಿತ್ತು. 2018 ವೆಯ್ಟ್ಗೆ ಹೊತ್ತಿಗೆ ನನ್ನ ವೆಯ್ಟು ಆಲ್ಮೋಸ್ಟ್ 110 ಹತ್ರ ಬಂದುಬಿಟ್ಟಿತ್ತು. ನನಗನ್ನಿಸ್ತು ನನಗಿದು ಬೇಕು ಅಂತ, ನಾನೇ ಅವಾಗ ಹುಡ್ಕೊಂಡು ಹೋಗಿದ್ದು. ಬಹುಶಃ ನನಗೇನಾದರೂ ಅವಾಗ ಏನಾದರೂ ಅಂಗಡಿಗಳು ಸಿಗುತ್ತೆ ಅಂತ ಗೊತ್ತಾಗ ನಾನು ಅಲ್ಲಿ ತೊಗೊಂಡು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದರೆ ನಂಗೆ ಒಳ್ಳೆ ರಿಸಲ್ಟ್ಸು ಬರ್ತಿರಲಿಲ್ಲ, ಅಥವಾ ನನಗೆ ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀರಬಹುದು. ಈಗ ತುಂಬ ಜನ ಹೇಳ್ತಾರೆ ಹರ್ಬಲ್ ಲೈಫ್ ತೊಗೊಂಡ್ರೆ ರಿಸಲ್ಟ್ಸ್ ಬಂದಿಲ್ಲ ಅಂತ. ಮೋಸ್ಟ್ಲಿ ಇದರಲ್ಲಿ ನೀವು ಒಬ್ಬರು ಇರಬಹುದು. ಎಲ್ಲೋ ಅಂಗಡಿಗಳಲ್ಲೋ ಅಥವಾ ಎಲ್ಲೋ ಅನ್ಆಥರೈಸ್ ಕಡೆನೋ ಅಥವಾ ಯಾವುದೋ ಇ-ಕಾಮರ್ಸು ಅಥವಾ ಫ್ಲಿಪ್ಕಾರ್ಟ್ ಇಲ್ಲೆಲ್ಲ ತೊಗೊಂಡು ಅಥವಾ ಬೇರೆ ಏನೋ ಯಾರು ನಮ್ಮ ಚಿಕ್ಕಪ್ಪ ಯೂಸ್ ಮಾಡ್ತಿರೋ ದೊಡ್ಡಪ್ಪ ಯೂಸ್ ಮಾಡ್ತಿರೋ ಅವ್ರ ಹತ್ರ ತೊಗೊಂಡು ಯೂಸ್ ಮಾಡಿದೆ. ಹಂಗೆ ಮಾಡಿದ್ರೆ ರಿಸಲ್ಟ್ಸ್ ಬರಲಿಕ್ಕಿಲ್ಲ. ಹಂಗೆ ತೊಗೊಂಡಿದ ತಕ್ಷಣ ರಿಸಲ್ಟ್ಸ್ ಬರೋಂಗಿದ್ದಿದ್ರೆ ಇದು ನಾರ್ಮಲ್ ಎಲ್ಲ ಶಾಪ್ಗಳಲ್ಲೂ, ಕಾಂಡಿಮೆಂಟ್ಸ್ಗಳಲ್ಲೂ, ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲೂ ಅಥವಾ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆನೂ ಸೇಲ್ ಮಾಡಿಬಿಟ್ಬಿಟ್ಟಿರೋರು. ಕರೆಕ್ಟ್ ಅಲ್ಲ? ಲಾಜಿಕ್ ಕರೆಕ್ಟ್ ಇದೆ. ನೀವು ಯಾಕೆ ನ್ಯೂಟ್ರಿಷನ್ ಕ್ಲಬ್ ಬೇಕು, ಯಾಕೆ ಕೋಚ್ ಬೇಕು? ನಾವು ಎಂಥ ಟೆಕ್ಸ್ಟ್ ಬುಕ್ ತೊಗೊಂಡ್ರು ಕೂಡ ಓದೋಕ್ಕೆಲ್ಲ ಹೋಗ್ಬೇಕು ಹೇಳಿ ಕಾಲೇಜ್ಗೆ ಹೋಗಬೇಕು. ಕರೆಕ್ಟ್ ಅಲ್ಲ? ಈಗ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ಅಂತ ಹೇಳಿ ನನ್ನ ಮಗನಿಗೆ ನಾನು ಮಾಸ್ಟರ್ ಡಿಗ್ರಿವರೆಗೂ ಕೂಡ ನಾನು ಹೇಳ್ಕೊಂಡು ಕೊಡೋಕ್ಕಾಗುತ್ತಾ? ಸ್ಕೂಲಿಗೆ ಕಳಿಸ್ಬೇಕಲ್ವ. ನಮ್ಮಪ್ಪನೂ ಕೂಡ ಎಜುಕೇಟೆಡ್, ಅವರು ಕೂಡ ಗ್ರಾಜ್ಯುಯೇಟ್. ಅವರು ಗ್ರಾಜ್ಯುಯೇಟ್ ಆಗಿರೋದು ನನಗೂ ಕೂಡ ಅವರೇ ಮನೇಲೆ ಕೂತ್ಕೊಂಡು ಪಾಠ ಹೇಳ್ಕೊಡ್ಬೋದಾಗಿತ್ತು. ಅಕ್ಕಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವ್ರು ಯಾಕೆ ಸ್ಕೂಲ್ಗಳನ್ನ ಕಳಿಸ್ಬೇಕಿತ್ತು, ಕಾಲೇಜಿಗೆ ಕಳಿಸ್ಬೇಕಿತ್ತು. ಬಿಕಾಸ್ ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಇದೆ. ಹಾಗೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡೋಕ್ಕೂ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮೇ ಕೋಚ್ ಕಮ್ಯುನಿಟಿ ಅಂದರೆ ಜಾತಿ ಎಲ್ಲ ಒಂದು ಸಿಸ್ಟಮ್. ಆನ್ಲೈನ್ ಕ್ಲಾಸು ಅಥವಾ ಆಫ್ಲೈನ್ ಕ್ಲಾಸು ಅದು ಕೋಚ್ ಸಿಸ್ಟಮ್ ಜೊತೆ ಒಳಗಡೆ ಇರುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒರಿಜಿನಲ್ ಪ್ರಾಡಕ್ಟ್ಸ್. ಈ ಮೂರು ಕೂಡ ಕರೆಕ್ಟಾಗಿದ್ದರೆ ನಿಮಗೆ ರಿಸಲ್ಟ್ಸ್ ಬೇಡ ಅಂದರೂ ಬರುತ್ತೆ. ಸಿಂಪಲ್ ಅಷ್ಟೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟ್ ಇರಬೇಕು. ರೈಟ್, ಇದಿಷ್ಟು. ನೆಕ್ಸ್ಟು, ಈಗ ಇದೆಲ್ಲ ಹೇಳಿ ಕಂಪ್ನಿಗಾಗಲಿ ಅಥವಾ ಕೋಚ್ಗಳಾಗಲಿ ಬೋರ್ ಹೊಡೆದೋಗಿದೆ ಅಂಥೇಳಿ ಅವರೇ ಇಲ್ಲಿ ನೀಟಾಗಿ ಬರೆದುಬಿಟ್ಟಿದ್ದಾರೆ. ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ನೀಟಾಗಿ ಬರೆದುಬಿಟ್ಟಿದ್ದಾರೆ. ಏನು ಬರೆದು ನೋಡೋಣ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಅವೈಲೇಬಲ್ ಥ್ರೂ ಇಟ್ಸ್ ನೆಟ್ವರ್ಕ್ ಆಫ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ಸ್. ನೆನ್ಪಿಟ್ಕೊಳ್ಳಿ. ನಾಟ್ ಥ್ರೂ ಎನಿ ಅನ್ಆಥರೈಸ್ ಸೆಲ್ಲಿಂಗ್ ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್. ಅಂದರೆ ಈ ಅಮೆಝಾನ್, ಫ್ಲಿಪ್ಕಾರ್ಟು, ಇಬೇ, ಅದ್ಯಾವುದು ಮೀಶೋ ಎಲ್ಲ ಬರುತ್ತಲ್ಲ ಅದರಲ್ಲಿ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ರೆಕಮೆಂಡ್ಸ್ ಟು ಬೈ ಪ್ರಾಡಕ್ಟ್ಸ್ ಆ್ಯಂಡ್ ಅವೈಲ್ ಸರ್ವಿಸ್ ಓನ್ಲಿ ಫ್ರಮ್ ಆಥೋರೈಸ್ಡ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ಸ್. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶಾಲ್ ನಾಟ್ ಆಫರ್ 30 days ಮನಿ ಬ್ಯಾಕ್ ಗ್ಯಾರಂಟಿ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸೊ ಆಥೋರೈಸ್ ಕೋಚ್ ಹತ್ರ, ಆಥೋರೈಸ್ ಅಸೋಸಿಯೇಟ್ಸ್ಗಳು ಈ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡಿ ನಿಮಗೇನು ಸ್ಯಾಟಿಸ್ಫೈಡ್ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ರಿಫಂಡ್ ಮಾಡ್ತಾರೆ. 30 days ಮನಿ ಬ್ಯಾಕ್ ಗ್ಯಾರಂಟಿ ಚಾಲೆಂಜ್ ಇರುತ್ತೆ. 15 ಅವ್ರು ಮೆನ್ಷನ್ ಮಾಡಿರೋದು. ತುಂಬ ಜನ ಹೇಳ್ತಾರೆ ನಾವು ತೊಗೊಂಡು 50,000 ಖರ್ಚು ಮಾಡಿದೆ, ಲಕ್ಷ ಖರ್ಚು ಮಾಡಿದೆ ಅಂತ ರೀಲ್ ಬಿಟ್ಕೊಂಡು ಓಡಾಡ್ತಿದ್ದೀರಲ್ಲ ನೀವು. ನಿಮ್ಗೆ ಹೇಳುವಂಥ ಮಾತು ಇದೆ, ಮನಿ ಬ್ಯಾಕ್ ಗ್ಯಾರಂಟಿ ಚಾಲೆಂಜ್ ನಾವು ಯೂಸ್ ಮಾಡ್ಕೊಳ್ಳಿ. ಬರ್ದಿದ್ದಾರಲ್ಲ ಬೋಲ್ಡಾಗೆ, ದೊಡ್ಡದಾಗೆ, ಎಷ್ಟು ಗಟ್ಟಿಯಾಗಿ ಬರ್ದವ್ರೆ ನೋಡಿ. ಯಾವ ಕಂಪ್ನಿಗೆ ಬರೆಯುತ್ತೆ ನಮ್ಮ ಯೂಸ್ ಮಾಡಿ ಚೆನ್ನಾಗಿಲ್ಲ ವಾಪಸ್ ಕೊಡಿ ದುಡ್ಡು ಕೊಡ್ತೀವಿ ಅಂತ ಯಾವ ಕಂಪ್ನಿಗೆ ಬರೆಯುತ್ತೆ? ಸುಮ್ಮನೆ ಎಲ್ಲ ರೀಲ್ ಬಿಟ್ಕೊಂಡು ಹೇಳ್ತಿರ್ತಾರೆ ನಾನು 10,000 ಆಗ್ತೇನೆ, ನಾನು 50,000 ಆಗ್ತೇನೆ, ನಾನು 1 ಲಕ್ಷ ಆಗ್ತೇನೆ ಅಂತ. ಈ ಫಸ್ಟ್ ಆಫ್ ಆಲ್ ಹಾಕು ಅಂತ ಯಾರು ಹೇಳಿದವರು? ಕಂಪ್ನಿ ಎಲ್ಲೂ ಹೇಳಿಲ್ಲ ಇಷ್ಟು ಪ್ರಾಡಕ್ಟ್ಸ್ ತೊಗೊಳ್ಳಿ ಅಂತ. ಓಕೆ, ಯಾರು ನಿಮ್ಗೆ ಹೇಳಿ ಕೊಟ್ಟರು ಅಂದ್ಕೊಳ್ಳಿ. ಇದನ್ನು ಹೇಳಿ ತೊಗೊಳ್ಳಿ.
ಅಥವಾ ಇಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ, ಕಂಪ್ನಿ ಕೇಳಿ ಇನ್ಫಾರ್ಮೇಷನ್ನ ಪಡೀರಿ. ಇದೆಲ್ಲ ನಿಮಗೆ ಇರುವಂಥ ಹಕ್ಕು. ತುಂಬ ಜನ ನಾನು ತೊಗೊಂಡೆ ನೋ, ಹೆಂಗೆ ತೊಗೊಂಡ್ರೆ ಅದು ಮುಖ್ಯ ಆಗುತ್ತೆ. ಸೊ ಕಂಪ್ನಿಯವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಇದನ್ನು ಹೇಳಿ ಸಾಕಾಗಿ. ಸೊ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ IDSC ಮೆಂಬರ್, ಇದು ಅಸೋಸಿಯೇಟ್ ಹತ್ರನೇ ಮಾತ್ರನೇ ಒರಿಜಿನಲ್ ಪ್ರಾಡಕ್ಟ್ ಸಿಗೋದು. ಮತ್ತು ಅವರು ನಿಮ್ಮ ಸಿಸ್ಟಮ್ ಒಳಗೆ ತಂದು ನಿಮಗೆ ಕರೆಕ್ಟಾಗಿ ಯೂಸ್ ಮಾಡಿ ಪ್ರಾಡಕ್ಟ್ಸ್ನೆಲ್ಲ ಕರೆಕ್ಟ್ ಟೈಮ್ಗೆಲ್ಲ ಏನು ಮಾಡಿಫೈ ಮಾಡಬೇಕು, ಅದೇನು ಪರ್ಸನಲೈಸ್ ಮಾಡಬೇಕು, ಅದೆಲ್ಲ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ನ ಅವರೇ ತರಿಸ್ತಾರೆ. ರೈಟ್. ಒಂದು ವೇಳೆ ನಿಮ್ಗೆ ಇಲ್ಲ, ನನಗೆ ಪ್ರಾಡಕ್ಟ್ಸ್ ಇನ್ನೂ ಕೂಡ ಬೆಟರ್ ಪ್ರೈಸಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಅವ್ರನ್ನೇ ಕೇಳಿ. ನಿಮ್ಮನ್ನು ಯಾರು ಕರ್ಕೊಂಬಂದು ಸಿಸ್ಟಮಲ್ಲಿ, ಅವರು ಸಿಸ್ಟಮಲ್ಲಿ ಇರಬೇಕು. ನೆನ್ಪಿಟ್ಕೊಳ್ಳಿ, ಕರ್ಕೊಂಬಂದವರೆಲ್ಲ ಕೋಚ್ಕೊಳ್ಳಲ್ಲ. ಈಗ ನಾನು ಕೋಚ್ ಅಲ್ಲ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್, ಈಗ ನನಗೆ ಇಷ್ಟ ಆಯಿತು, ಒಂದು ತಿಂಗಳಾಯಿತು, ನಾನು ಶುರು ಮಾಡಿ ನಂಗೆ ಚೆನ್ನಾಗಿ ಅನಿಸ್ತು, ಒಂದು 2-3 kg ವೆಯ್ಟ್ ಲಾಸ್ ಮಾಡೋಕ್ಕೆ ಇದು ಹೆಲ್ಪ್ ಆಯಿತು ಅಂತಲೇ ಅಂದ್ಕೊಳ್ಳೋಣ. ಈಗ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದೆ. ನಾನು ಕರ್ಕೊಂಡು ಹೋಗಿ ನಾನು ಕೋಚ್ ಅಲ್ಲ, ನನಗೆ ಯಾರೋ ಒಬ್ಬ ತಿಡ್ತಾ ಇರ್ತಾನಲ್ಲ ಅವನ್ನ ಕೋಚ್ ಅಂತ ಕರೆಯೋದು. ಅವನ ಹತ್ರ ತೊಗೊಂಡೋಗಿ ಬಿಡಬೇಕು, ಅವನ ಹತ್ರ ಅವನೇನು ಹೇಳ್ತಾನೆ ಅದನ್ನು ನೀಟಾಗಿ ಮಾಡಬೇಕು. ಹಾಗೆಲ್ಲ ಹೇಳಿ ಕೂಡ ನಮಗೆ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಆವಾಗ ಈ ಮನಿ ಬ್ಯಾಕ್ ಗ್ಯಾರಂಟಿ ಚಾಲೆಂಜ್ನ ಯೂಸ್ ಮಾಡ್ಕೋಬೇಕು. ಈಗ ನೀವು ಏನೇನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಹೇಳ್ತಿದ್ದೀರಲ್ಲ, ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ ಅಂತ ಹೇಳ್ತಿರಲ್ಲ, ತೆಗೆದು ಚೆಕ್ ಮಾಡಿ. ರಿಟರ್ನ್ ಪಾಲಿಸಿ ಇಲ್ಲ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಅದೇ ಇ ಕಾಮರ್ಸ್ ಕಂಪ್ನಿ ಒಂದು ಪೆನ್ನು, ಪೇಪರ್, ಒಂದು ಕ್ಯಾಲ್ಕುಲೇಟರ್ಗೆ, ಒಂದು ಏನಾದರೂ ಚಿಕ್ಕ ಐಟಮ್ ₹500 ಐಟಮ್ಗಳಿಗೆಲ್ಲನೂ ಕೂಡ ರಿಟರ್ನ್ ಪಾಲಿಸಿ ಇರುತ್ತೆ. ಒಂದು ಶೂ, ಸಾಕ್ಸ್ಗಳಲ್ಲಿ ರಿಟರ್ನ್ ಪಾಲಿಸಿ ಇರುತ್ತೆ, ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದರಲ್ಲಿ ₹3,000-4,000 ಬೆಲೆ ಬಾಳೋ ಪ್ರಾಡಕ್ಟ್ ರಿಟರ್ನ್ ಪಾಲಿಸಿ ಯಾಕಿಲ್ಲ? ಗಮನಿಸಿ, ಯೋಚಿಸಿ ಅಲ್ಲ. ಎಷ್ಟು ವಿಷಯಗಳಿದೆ, ನೀಟಾಗಿ ಕರೀತಾರೆ. ಸುಮ್ಮನೆ ತಗೊಂಡೇ ರಿಸಲ್ಟ್ಸ್ ಬಂದಿಲ್ಲ, ನನಗೆ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗ್ತಿಲ್ಲ? ಎಲ್ರಿಗೂ ವರ್ಕ್ ಆಗೋದು, ನಿನಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ದೆಲ್ಲ ಮಿಸ್ಟೇಕು ನಿಂದು ಬ್ರದರ್ ಅಲ್ವಾ? ಸಮಸ್ಯೆ. ಈಗ ನಾನು ಚೇಪೆಕಾಯಿ, ನನಗೆ ಹೀಟು, ಅವ್ನಿಗೇನು ಪ್ರಾಬ್ಲಮ್ ಇಲ್ಲ. ಚೇಪೆಕಾಯಿ ನನಗೆ ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ ಅಂದರೆ ಚೇಪೆಕಾಯಿ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಚೇಪೆಕಾಯಿ ತಿನ್ನೋರಿಗೆಲ್ಲ ಚೆನ್ನಾಗಿದೆ. ನನಗೆ ಹೀಟ್ ಆಗ್ತಿದೆ, ಕೋಲ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಚೇಪೆಕಾಯಿನಲ್ಲ ಇರೋದು. ಆ ಸೀಬೆಕಾಯಿ ತಿಂದಿದ್ದು ನನಗೆ ಪ್ರಾಬ್ಲಮ್ಸ್ ಇರುತ್ತೆ. ಅದರ ಅರ್ಥ ನನ್ನ ಬಾಡಿ ರೆಡಿ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ನಾವು ಸೀಬೆಕಾಯಿನ ದೂರದಲ್ಲ. ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ಮೇಲೆ ನನಗೆ ಚೆನ್ನಾಗಿ ಅನ್ನಿಸ್ತಾ, ನಾನು ಏನು ಮಿಸ್ಟೇಕ್ ಮಾಡ್ತಿದ್ದೀನಿ, ಕೋಚ್ ಜೊತೆ ಕೂತ್ಕೊಂಡು ಮಾತಾಡೋದನ್ನ, ಅವ್ನು ಏನು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಮಾಡೋದನ್ನ, ನನ್ನ ಬಜೆಟ್ನಲ್ಲಿ ಅವ್ರು ಪರ್ಸನಲೈಸ್ ಮಾಡಿದ್ರೆ, ನಾನು ಕರೆಕ್ಟಾಗಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ, ನಾನು ಏನು ಮಿಸ್ಟೇಕ್ ಮಾಡ್ತಿದ್ದೀನಿ, ಇದನ್ನು ನೀವು ಅರ್ಥ ಮಾಡ್ಕೊಂಡ್ರಷ್ಟೇ ನಿಮಗೆ ರಿಸಲ್ಟ್ಸ್ ಬರೋದು. ಸುಮ್ಮನೆ ಪ್ರಾಡಕ್ಟ್ಸ್ ತೊಗೊಂಡು ಮನೇಲಿ ಇಟ್ಕೊಂಡು ಶೇಕ್ ಕೊಡೋ ರಿಸಲ್ಟ್ಸ್ ಬರೋದಿಲ್ಲ. ಸೊ ನಿಮಗೆ ಯಾರಿಗಾದ್ರೂ ಹಾಗೆ ನಿಜವಲ್ಲೂ ನಾನು ಅಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡೆಲ್ಲ ಇಟ್ಕೊಂಡಿದ್ದೀನಿ ದೇವರು, ಮೊನ್ನೆ ತಗೊಂಬಂದೆ, ನಮ್ಮ ಕೋಚ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಸೊ ನಮಗೇನು ರಿಸಲ್ಟ್ಸ್ ಬರ್ತಿಲ್ಲ, ನಮಗೆ ಸ್ಯಾಟಿಸ್ಫೈಡ್ ಅಂತ ಅನಿಸಿಲ್ಲ, 30 ದಿವಸ ಆದರೂ ಕೂಡ ನಮಗೇನು ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ, ದಯವಿಟ್ಟು ಇದನ್ನು ನೆನ್ಪಿಟ್ಕೊಂಡು ಕೇಳಿ. ಆ ರೈಟ್ಸ್ ನಿಮಗಿದೆ. ನಿಮ್ಮ ಮಿಸ್ಟೇಕ್ ಇಲ್ಲ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರೋ ಥರದ್ದು ಎಲ್ಲನೂ ಆಗುತ್ತೆ. ನಿಮ್ಮ ಮಿಸ್ಟೇಕ್ ಇದ್ದು ನೀವು ಕೇಳಕ್ಕೆ ಹೋಗ್ಬೇಡಿ. ನೀವು ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ವೆಯ್ಟ್ ಗೇನ್ ಪ್ರೋಗ್ರಾಮ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಶೇಕಕ್ಕೆ ಜ್ಯೂಸ್ ಥರ ಕುಡ್ಕೊಂಡು ಹೋಗ್ಬಿಟ್ಟು ರಿಟರ್ನ್ ಪಾಲಿಸಿ ಕೊಡಿ ಅಂತ ಕೇಳಕ್ಕೆ ಹೋಗ್ಬೇಡಿ. ಹಂಗೆ ಯಾರು ಕೇಳಲ್ಲ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ಮೆಚುರಿಟಿ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, ಇದಿಷ್ಟು ನನಗನ್ಸಿದ್ದು. ಯಾಕಂದರೆ ಇದು ತುಂಬ ಥರ ಡಿಫಿಕಲ್ಟ್ ಟಾಪಿಕ್. ಇದು ಡಿಫಿಕಲ್ಟ್ ಟಾಪಿಕ್. ಮತ್ತು ತುಂಬ ಜನ ಕೇಳಿರ್ತೀರ, ಯಾಕೆ ಇವೆಲ್ಲ ಆ್ಯಕ್ಷನ್ ತೊಗೋಬೋದು, ಅಷ್ಟು ದೊಡ್ಡ ಕಂಪ್ನಿ ಆ್ಯಕ್ಷನ್ ತೊಗೋಬೋದಲ್ವ ಅಂತ ಹೇಳ್ಬೋದು. ಎಸ್, ಅಫ್ಕೋರ್ಸ್. GST ಟಿನ್ ನಂಬರ್ ಯಾರ ಹತ್ರ ಇದ್ದು ಎಲ್ಲರೂ ಕೂಡ ಇವಾಗ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ನಿಮಗೆ ಗೊತ್ತಿರುತ್ತೆ. ಮೀಶೋ ಆಗಿರಲಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಪ್ರಾಡಕ್ಟ್ಸ್ ತೊಗೊಳೋರು ಬೇಕಾದ್ರೆ ಒಂದೇ ಪ್ರಾಡಕ್ಟ್ಸ್ ನಿಮಗೆ ಇಲ್ಲಿ ₹20 ಕಮ್ಮಿ ಇರುತ್ತೆ, ಇಲ್ಲಿ ₹20 ಜಾಸ್ತಿ ಇರುತ್ತೆ. ಹೀಗೆಲ್ಲ ನೀವು ನೋಟಿಸ್ ಮಾಡಿದ್ದೀರಾ. ಸೊ ಇದು GST ನಂಬರ್ ಫೇಕ್ ನಮ್ಮ ಇಂಡಿಯಾದಲ್ಲಿ ಈಸಿ ಸಿಗುತ್ತೆ. ಸೊ ಹಂಗಾಗಿ ಯಾರು ಬೇಕಾದ್ರೂ ತೊಗೊಂಡು ಮಾಡ್ತಿರ್ತಾರೆ. ಆಲ್ರೆಡಿ ಇದ್ರ ಮೇಲೆ ತುಂಬ ಕಂಪ್ಲೇಂಟ್ಸ್ಗಳಿದೆ, ಮತ್ತು ಇದ್ರ ಮೇಲೆ ನಡೀತಾನೆ ಇರುತ್ತೆ, ವ್ಯಾಪಾರಗಳು ನಡೀತಾನೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇದೆಲ್ಲ ಹಾಕಿ ನಿಮಗೆ ಕೊಟ್ಟಿರೋವಂಥದ್ದು. ಸೊ ದಯವಿಟ್ಟು ಯಾರು ಮೋಸ ಹೋಗಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಏನಾದರೂ ಹಾಗೆ ಸೀರಿಯಸ್ಲಿ ಹೊಸ್ದಾಗಿ ಜಾಯ್ನ್ ಆಗಬೇಕು, ನಾನಿನ್ನೂ ಇದ್ರ ಬಗ್ಗೆ ಏನೂ ಗಂಧ ಗಾಳಿ ಗೊತ್ತಿಲ್ಲ, ನಾನು ಶುರು ಮಾಡಬೇಕು, ನಾನು ಚೆನ್ನಾಗಾಗಬೇಕು ಅಂತ ನಿಮ್ಮಲ್ಲಿ ಯಾರಿಗಾದರೂ ಆ ಥರ ನಿಜವಾಗ್ಲೂ ಆಸಕ್ತಿ ಇದ್ದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನೀವು ಎಲ್ಲನೇ ಇರಿ, ಯಾವ ದೇಶದಲ್ಲೇ ಇರಿ ಅಥವಾ ಇಂಡಿಯಾದಲ್ಲಿ ಯಾವುದನ್ನ ಪ್ರಾಂತ್ಯದಲ್ಲೇ ಇರಿ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಇಂಟ್ರೆಸ್ಟ್ ಇರಬೇಕು. ನಾನು ಚೆನ್ನಾಗಾಗ್ತೀನಿ, ನಾನು ಚೆನ್ನಾಗಿರಬೇಕು, ನನ್ನಿಂದ ನಮ್ಮ ಮನೆಯವರು ಕೂಡ ಚೆನ್ನಾಗಾಗಬೇಕು ಅನ್ನೋ ಆಸೆ, ಬಯಕೆ, ಆಸಕ್ತಿ ಖಂಡಿತ ನಿಮ್ಮಲ್ಲಿದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಏನೋ ನೋಡ್ತೀನಿ, ಸುಮ್ಮನೆ ನನ್ನ ನಂಬರ್ ಎಲ್ಲ ಐತೆ, ಫ್ಯಾನ್ಸಿ ನಂಬರ್ ಐತೆ ಅಂತೇಳಿ ಕಾಲ್ ಮಾಡಿಬಿಟ್ಟು ಅದೆಂಗೆ ಇದೆಂಗೆ ಪ್ಯಾಕೇಜ್ ಫೋಟೋ ಕಳಿಸಿ, ಆ ಫೋಟೋದಲ್ಲಿ ರಿಸಲ್ಟ್ಸ್ ಬರೋಲ್ಲ. ನಿಮಗೆ ರಿಸಲ್ಟ್ಸ್ ಬರೋದು ಪ್ರಾಡಕ್ಟ್ಸಲ್ಲಿ, ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಅದರಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬೈ.